ಈ ರಾಜ್ಯ ಸರ್ಕಾರದ ಚರ್ಮ ದಪ್ಪ ಆಗಿದೆ. ನಾವು ಎಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಅವ್ರ ಕಿವಿಗೆ ಬಿಡ್ತಾ ಇಲ್ಲ. ಅದಕ್ಕೆ ಈ ಹೋರಾಟವನ್ನು ನಾವು ಜನಾಂದೋಲನ ಮಾಡಬೇಕು ಅನ್ನುವಂಥ ಅಪೇಕ್ಷೆಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. 8ನೇ ತಾರೀಕಿಗೆ ಬರುವಂತಹ 8ನೇ ತಾರೀಕಿಗೆ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡುತ್ತಿದ್ದೀವಿ. ಇವತ್ತು ಹೋರಾಟದ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ನಾವು ಮಾತಾಡಿದ್ದೀವಿ. ಇವತ್ತು ಕೂಡ ನಮ್ಮ ಉದ್ದೇಶ ಏನು ಅಂದ್ರೆ ರೈತರಿಗೆ ಸರಿಯಾದ ಪರಿಹಾರ ಕೊಡಬೇಕು. ರೈತರ ತೊಂದರೆ ನಿಧಾನ ನೈಸರ್ಗಿಕ ವಿಕೋಪದಿಂದ ಅತಿವೃಷ್ಟಿಯಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ಹಿಂದೆ ಎಂದೂ ಕಂಡರಿಯದಂತ ಮಳೆಯಾಗಿ ಇವತ್ತು ಬೀದರ್ ಜಿಲ್ಲೆಯ ರೈತ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ನಮ್ಮ ನಾಯಕರು ಹೇಳಿದಂತೆ ಖಾತೆಗೆ 2,000 ಬರ್ತಾ ಇದೆ. ಅದು ಯಾವುದಕ್ಕೂ ಸರಿ ಹೋಗೋದಿಲ್ಲ. ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನು ಘೋಷಣೆ ಮಾಡಿದ್ದೀರಿ ಅದನ್ನಾದರೂ 17,000 ರೂಪಾಯಿ ಕೃಷಿ ಮತ್ತು ನೀರಾವರಿಗೆ 25,000 ಬಹು ವರ್ಷದ ಬೆಳೆಗೆ ಹೆಚ್ಚಿನ ದುಡ್ಡು ಕೊಡ್ತೇವೆ ಅಂದ್ರೆ ಅದನ್ನಾದರೂ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಈಗಾಗಲೇ ಹೆಸರಿನ ಖರೀದಿ ಅದರ ಬಗ್ಗೆ ನಮ್ಮ ನಾಯಕರು ಮಾತಾಡ್ತಾರೆ. ಕೊಡುವಂತ ಹೆಸರು ಕೂಡ ವಾಪಸ್ ತಗೊಳ್ತಾ ಇದ್ದಾರೆ. ಈಗ ಆ ಸರ್ವೆ ಮಾಡಬೇಕಂತ ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ಹೆಕ್ಟರ್ ಬೆಳೆ ನಮ್ಮಲ್ಲಿ ಭೂಮಿ ಬಿತ್ತನೆ ಆಗ್ತದೆ. ಆದ್ರೆ ಅದರಲ್ಲಿ ನಾವು ತೋರಿಸಿದ 1,60,000 ಹೆಕ್ಟರ್ ಮಾತ್ರ ಹಾನಿಯಾಗಿದೆ. ಆ 1,60,000 ಹೆಕ್ಟರ್ ಯಾವ ರೀತಿ ಅನ್ಟೆಕ್ನಿಕಲ್ ಆಗಿ ತೋರಿಸಿದ್ರು ಅದೇ ರೀತಿಯಾಗಿ ದುಡ್ಡು ಕೂಡ ರೈತರಿಗೆ ಸರಿಯಾಗಿ ಬರ್ತಾ ಇಲ್ಲ. ತಮ್ಮದೇ ತಪ್ಪಿಲ್ಲ. ರಾಜ್ಯ ಸರ್ಕಾರ ಯಾವ ರೀತಿ ಹೇಳ್ತಾ ಆ ರೀತಿ ಮಾಡ್ತಿದೆ. ಯಾಕಂದ್ರೆ ಮೊದಲಿಗೆ ಅತಿವೃಷ್ಟಿ ಆದಾಗ ಈ ಬೆಳೆ ಹಾನಿಯನ್ನು ಪರಿಶೀಲನೆ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ಬಂದು ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಅವಾಗ ಮುಖ್ಯಮಂತ್ರಿಗಳು ಬಂದಿದ್ದ ನೆಕ್ಸ್ಟ್ ಡೇ ಕಾಟಾಚಾರ ಹೆಲಿಕಾಪ್ಟರ್ನಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳನ್ನು ತುಂಬಿಕೊಂಡು ಪೂರ್ತಿ ಕಲಬುರಗಿ ಮಾಡಿ 1 ಗಂಟೆಯಲ್ಲಿ ಅಡ್ಡಾಡಿದ್ರು. ಅವ್ರು ಅಡ್ಡಾಡಿದ ನಂತರ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಬಹುಶಃ ನಮ್ಮ ರಾಜ್ಯದಲ್ಲಿ 10 ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ. ಅದರ ಅಧಿಕಾರಿಗಳು 10 ಲಕ್ಷಕ್ಕಿಂತ ಮೇಲ್ಪಟ್ಟು ತಾವು ಸರ್ವೆ ಮಾಡಬಾರ್ದು ಅಂತ ಅವರು ಒಂದು ಮಾಹಿತಿಯನ್ನು ಪ್ರೆಸ್ ಮೀಟ್ ಅಂತ ಕೊಟ್ಟರು. ನಮ್ಮ ಜಿಲ್ಲೆಯಲ್ಲೇ 5 ಲಕ್ಷ ಹೆಕ್ಟರ್ ನುಕ್ಸಾನ ಆಗಿದೆ. ಪಕ್ಕದ ಕಲಬುರಗಿಯಲ್ಲಿ 5 ಲಕ್ಷ ಹೆಕ್ಟರ್ ನುಕ್ಸಾನ ಆಗಿದೆ. ಅದು ಇಡೀ ರಾಜ್ಯದ 10 ಲಕ್ಷಕ್ಕೆ ಮೇಲ್ಪಟ್ಟು ಮಾಡಬಾರ್ದು ಅಂತ ಹೇಳಿ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದ್ರಿಂದ ತಾವು ಮಾಡಿದ್ರೆ ತಮ್ಮ ತಪ್ಪೇನಿಲ್ಲ. ಈ ಬೆಳೆ ಖರೀದಿ ಕೇಂದ್ರ ಸರ್ಕಾರ ಬೆಳೆ ಖರೀದಿ 8,760 ರೂಪಾಯಿಗೆ ಹೆಸರು ಖರೀದಿ ಮಾಡಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಅನುಮತಿಯನ್ನು ಕೊಟ್ಟು 4 ತಿಂಗಳಾಯಿತು. ನಮ್ಮ ಜಿಲ್ಲೆಯಲ್ಲಿ ಬೆಳೆ ಬರೋದು ಜೂನ್ 1 ತಾರೀಕಿಗೆ ಜುಲೈ 4 ತಿಂಗಳಲ್ಲಿ ಬೆಳೆ ಬರುತ್ತೆ. ಬೆಳೆ ರಾಶಿ ಆಗ್ತದೆ. ರೈತ ಎಲ್ಲೋ ಸಾಲ ಸುಲ ಮಾಡಿ ಬೆಳೆ ಬೆಳೆದಿರ್ತಾರೆ. ಆ ಬೆಳೆ ರಾಶಿ ಆದ ತಕ್ಷಣ ಮಾಡಬೇಕು. ಆದ್ರೆ ಜುಲೈನಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿದ್ದು ನಾವು ಪ್ರಾರಂಭ ಮಾಡಿದ್ದು ನವೆಂಬರ್ನಲ್ಲಿ. 4 ತಿಂಗಳು 5 ತಿಂಗಳು ಗ್ಯಾಪ್ ನಂತರ ಇವತ್ತು ಇನ್ನು ಅನೇಕ ಕಡೆ ಸೋಯಾ ತುಂಬುತ್ತಾ ಇಲ್ಲ. ಸೋಯಾ ರಾಶಿಯಾಗಿ 5 ತಿಂಗಳು 6 ತಿಂಗಳಾಯಿತು. ಇವತ್ತು ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಅದು ಯಾರಿಗೆ ಉಪಯೋಗ ಆಗ್ತದೆ ಆ ಮಧ್ಯವರ್ತಿಗಳಿಗೆ ವ್ಯಾಪಾರಿಗಳು ರೈತರ ಖರೀದಿ ತಗೊಂಡು 3,000-4,000 ರೂಪಾಯಿ ಖರೀದಿ ಮಾಡಿ 8,700 ರೂಪಾಯಿ. ಈ ರೀತಿ ರೈತರ ರಕ್ತ ಹಿಂಡುವಂತ ಕೆಲಸ ಎಲ್ಲ ಕಡೆಯಿಂದ ಆಗ್ತಾ ಇದೆ. ಇದು ತಡಿಬೇಕು. ಈ ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಡಿಸೆಂಬರ್ನಲ್ಲಿ ತೊಗರಿ ಪ್ರಾರಂಭ ಆಗ್ತಾವ. ನೀವು ಪ್ರಾರಂಭ ಮಾಡೋದು ಮಾರ್ಚ್ನಲ್ಲಿ ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಅಂದ್ರೆ ಆ ರೈತರಿಗೆ ಉಪಯೋಗ ಆಗ್ತದೆ. ಕೇಂದ್ರ ಸರ್ಕಾರ ಈಗಾಗಲೇ ಅನುಮತಿ ಕೊಟ್ಟಿದೆ. ನಾವು ಹೋರಾಟ ರಾಜ್ಯಾದ್ಯಂತ ಮಾಡಿದಾಗ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಡಿಲ್ಲರ್ ಪಾರ್ಟಿ ಮುಗಿಸ್ತಾರೆ, ಹೊರಗಡೆ ಬಂದು ಹೇಳ್ತಾರೆ ಈಗ ನಾವು ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಮನೆಯಲ್ಲಿ. ಅದರ ಪ್ರಕಾರ ನಿನ್ನೆ ಒಂದ್ ಕಡೆ ಎಲ್ಲರೂ ರೈತರು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬಂದ್ ಮಾಡಿಬಿಟ್ಟ. ಇದು ರಾಜ್ಯ ಸರ್ಕಾರದ ಮಾನ ಮರ್ಯಾದೆ ಬಿಟ್ಟಂತ ರಾಜ್ಯ ಸರ್ಕಾರ ಬರ್ತಾನೆ. ಹಾಗೆ 620 ಕೋಟಿ ರೂಪಾಯಿ ಡ್ಯೂ ಇದೆ. 620 ಕೋಟಿಯಲ್ಲಿ ನಮ್ಮ ಜಿಲ್ಲೆಗೆ 50ರಿಂದ 100 ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಹಾಲು ಉತ್ಪಾದಕರಿಗೆ ನಮ್ಮ ಜಿಲ್ಲೆ ಕೃಷಿಕರಿಗೆ ಬರಬೇಕು. ಅದನ್ನು ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ದಿವಾಳಿಯಾಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಎಲ್ಲದರಲ್ಲಿ ನಂಬರ್ 1 14 ವರ್ಷದ 11-12 ವರ್ಷಗಳ ಹಿಂದೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವದ 14ನೇ ಸ್ಥಾನದಲ್ಲಿ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ವರ್ಷದ ಕೊನೆಯಲ್ಲಿ ಮುಂದಿನ ವರ್ಷದ ಪ್ರಾರಂಭದಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ರಷ್ಯಾ ಮತ್ತು ಜಪಾನ್ ಕೂಡ ಹಿಂದಾಕಿದ್ದೀವಿ. ಇವತ್ತು 3ನೇ ಸ್ಥಾನದಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದ ಎಲ್ಲ ಹೋಗ್ತಾ ಇದೆ. ಈ ರೀತಿ ನಾವು ಅಭಿವೃದ್ಧಿಯಲ್ಲಿ ದಾಪುಗಾಲು ಇಡ್ತಾ ಇರುವಾಗ ಈ ರಾಜ್ಯ ಸರ್ಕಾರ ಪುಕ್ಕಟ್ಟೆ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಮಾಡ್ತಾ ಈ ರಾಜ್ಯದ ಜನತೆಯ 5,70,000 ಕೋಟಿ ಮತ್ತೊಂದ್ಸಲ ಏನಿದೆ 5,70,000 ಕೋಟಿ ಬಾಕಿ ಮಾಡಿದೆ. ಆ ಬಾಕಿ ಮಾಡಿಯೂ ಕೂಡ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಏರ್ಪೋರ್ಟ್ ಬಂದಾಗಿತ್ತು. ಆ ಏರ್ಪೋರ್ಟ್ ಬಂದಾಗ ಅದು ಬಂದಾಗಿತ್ತು. ಅದೆಲ್ಲ ನಾವು ಸೇರಿದಂತೆ ಅನೇಕ ಸಿಬ್ಬಂದಿ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು 150 ಕೋಟಿ ರೂಪಾಯಿ KKR ಬಜೆಟ್ ಕೊಟ್ಟು
ಇವತ್ತು ಏರ್ಪೋರ್ಟ್ 15 ಕೋಟಿ ಬಜೆಟ್ ಕೊಟ್ಟು ಇವತ್ತು ಅದೇ 15 ಕೋಟಿ ಈ ಕಬ್ಬಿನ ಕಾರ್ಖಾನೆಗೆ ಕೊಟ್ಟಿದ್ದಾರೆ. ಅಥವಾ ರೈತರಿಗೆ ಅನುದಾನ ರಾಜ್ಯ ಸರ್ಕಾರ 50 ಕೊಡ್ತಾ ಇದೆ, ಆದರೆ ಬೀದರ್ಗೆ 15 ಕೊಟ್ಟರೆ ಇನ್ನೂ 200 ರೂಪಾಯಿ ಹೆಚ್ಚಿಸಿಕೊಡ್ತಾರೆ. ಇವತ್ತು 2950 ಮುಖ್ಯಮಂತ್ರಿಗಳು ಹೇಳ್ತಾರೆ 3300 ಯಾಕೆ ನಮ್ಮ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ? ಅಲ್ಲಿ 3300 ನೀವು ಹೇಳ್ತಾ ಇದ್ದೀನಿ ರಿಕವರಿ ಮಾಡ್ತಾ ಇದ್ದಾರೆ. ನಿಮ್ಮವರೇ ಕಾರ್ಖಾನೆ ಅಧ್ಯಕ್ಷರಾದ ನಿಮ್ಮವರೇ ಕಾರ್ಖಾನೆ ಇದೆ, ಅದು ನೀವು ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅನೇಕ ಯೋಜನೆಗಳು ನಮ್ಮ ನಾಯಕರು ಟ್ರಾನ್ಸ್ಫಾರ್ಮರ್ 25,000 ಟ್ರಾನ್ಸ್ಫಾರ್ಮರ್ 3 ಲಕ್ಷ, ಕೇವಲ ಟ್ರಾನ್ಸ್ಫಾರ್ಮರ್ 3 ಲಕ್ಷ. ರೈತ ವ್ಯವಸಾಯ ಮಾಡೋದನ್ನು ಬಿಟ್ಟು ಅವನ ಮಕ್ಕಳಿಗೆ ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೋರಾಟ ಈ ಬೀದರ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇ ಹೋರಾಟ ಅಲ್ಲ, ನಾವು ಮೈಸೂರಿಗೆ ಬೀದರ್ನಿಂದ ಹೋಗಿ ಎಲ್ಲ ಪಾದಯಾತ್ರೆ ಮಾಡಿದ್ದೀವಿ. ಮುಖ್ಯಮಂತ್ರಿ ಇವತ್ತು ಕೂಡ ಹಗರಣ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ನಾಗೇಂದ್ರ ಮಂತ್ರಿ ಜೈಲಿಗೆ ಹೋದರು. ಇವರು ಇನ್ನ ಇಬ್ಬರು ಶಾಸಕರು ಜೈಲಿನಲ್ಲಿ ಇದ್ದಾರೆ. ಮೊನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಿ ಪರಪ್ಪನ ಆಗ್ರಹದಿಂದ ನಿಜ ತಗೊಂಡು ಈ ರೀತಿ ಸರ್ಕಾರ ಜೈಲಿನಲ್ಲಿ ಕೂತಿರುವಂತ ಸರ್ಕಾರ ಆಗಿದೆ. ಈ ಸರ್ಕಾರದ ಕಣ್ಣು ಎನ್ನುವವರೆಗೆ ಮುಂದೆ ಚುನಾವಣೆ ಬಂದ ಜನ ನಿರ್ಧರಿಸ್ತಾರ. ಅದ್ರ ಮುಂದೆ ಚುನಾವಣೆ ಬರೋದಕ್ಕಿಂತ ಮುಂಚೆ ಇಡೀ ರಾಜ್ಯಾದ್ಯಂತ ರೈತರನ್ನು ಕೂಡ ನಾವು ಜನಾಂದೋಲನ ಮಾಡುವಂತ ರೈತರಿಗೆ ಎಲ್ಲ ಪರಿಹಾರ ಮಾಡಿಕೊಡುವಂತ ಹೋರಾಟ ನಿರಂತರವಾಗಿ ಮಾಡ್ತೀವಿ. ನಮ್ಮ ಪೊಲೀಸರಿಗೆ ಬಗ್ಗೆ ಭಾಗವಹಿಸ್ತಾರೆ. ತಾವು ಕಲೆಕ್ಷನ್ ಮಾಡಿಕೊಡ್ತೀವಿ. ಸರ್ಕಾರದಿಂದ ಆಚೆ ಮಾಡ್ತಾ ಇಲ್ಲ. ಹಾಗಾಗಿ ಹೋರಾಟವನ್ನು ನಿರಂತರ ಮಾಡ್ತೀವಿ. ಎಲ್ಲ ರೈತರಿಗೆ ನಮ್ಮೆಲ್ಲ ಪದಾಧಿಕಾರಿಗಳು ಧನ್ಯವಾದ ತಿಳಿಸ್ತಾ